ವೆಲ್ಕಮ್ ಬ್ಯಾಕ್ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾರೆಲ್ಲ ಅಗ್ನಿವೀರ ಅಪ್ಲಿಕೇಶನ್ ಹಾಕಿದ್ರೆ ಯಾವುದೇ ಜನರಲ್ ಡ್ಯೂಟಿ ಆಗಿರ್ಬೋದು, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್, ವುಮೆನ್ ಪೊಲೀಸ್ ಯಾವುದೇ ಆಗಿರ್ಬೋದು, ನೀವು ಒಂದು ಇದೇ ಮೊದಲನೇ ಬಾರಿ ನೀವು ಎಕ್ಸಾಮ್ ಬರಿತಾ ಇದೆ ಅಂದರೆ ಈ ಒಂದು ವಿಡಿಯೋ ಬಹಳ ಮುಖ್ಯ. ಯಾಕಂದರೆ ಈ ವಿಡಿಯೋದಲ್ಲಿ ಎಕ್ಸಾಮ್ ಹೇಗಿರುತ್ತೆ ಮತ್ತು ಸಿಸ್ಟಮಲ್ಲಿ ಯಾವ ಥರ ಡಿಸ್ಪ್ಲೇ ಆಗುತ್ತೆ, ಕ್ವಶನ್ಸ್ ಯಾವ ಥರ ಅರೈಸ್ ಆಗುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ, ಇವತ್ತು ನಾನು ಅಫಿಷಿಯಲ್ ವೆಬ್ಸೈಟು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ಗೆ ಬಂದಿದ್ದೀನಿ. ಈ ಒಂದು ಡಿಸ್ಪ್ಲೇ ಆಗುತ್ತೆ. ಸೊ ನೀವು ಲಾಗಿನ್ ಮಾಡ್ಕೊಂಡು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ, ಯಾವ ರೀತಿ ನೀವು ಫೋನಲ್ಲಿ ಮಾಕ್ ಟೆಸ್ಟ್ ತೊಗೊಬೇಕು ಅನ್ನೋದನ್ನು. ನಾನು ಇಲ್ಲಿ ಅಗ್ನಿಪಥ್ ಅಂತ ಕಾಣಿಸಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಆನ್ಲೈನ್ ಪ್ರಾಕ್ಟೀಸ್ ಟೆಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ, ಎಸ್ ಆರ್ ನೋ ಅಂತ. ಎಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಲೋಡ್ ಆಗುತ್ತೆ ನೋಡಿ. ಈ ರೀತಿ ಬರುತ್ತೆ. ಅಂದರೆ ನಿಮ್ಮ ಮೊಬೈಲ್ನಲ್ಲಿ ನೀವು ಲಾಗಿನ್ ಮಾಡ್ಕೊಂಡು ನೋಡ್ಬೋದು. ಇಲ್ಲಿ ನೋಡ್ಬೋದು ಕ್ಯಾಟಗರಿ ಅಪ್ಲೈಡು, ಯಾವ ಒಂದು ಕ್ಯಾಟಗರಿ ನೀವು ಅಪ್ಲೈ ಮಾಡಿದ್ರ, ಜನರಲ್ ಡ್ಯೂಟಿನ ಇಲ್ಲ ಟ್ರೇಡ್ ಮ್ಯಾನ, ಟೆಕ್ನಿಕಲ್, ನರ್ಸಿಂಗ್ ಅಸಿಸ್ಟೆಂಟ್, ಯಾವುದೋ ಒಂದು ಆಗಿರ್ಬೋದು. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಇಷ್ಟು ಪೋಸ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಾನು ಅಗ್ನಿವೀರ ಜನರಲ್ ಡ್ಯೂಟಿ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ಇಲ್ಲಿ ಗೋ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇದು ನಿಮ್ಮ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಬರುವಂಥ ಒಂದು ಸ್ಕ್ರೀನ್ ಆಗಿರುತ್ತೆ. ಇಲ್ಲಿ ಸೈಡಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಫೋಟೋ ಬರುತ್ತೆ. ಅಂದರೆ ನಿಮ್ಮ ಬಯೋಮೆಟ್ರಿಕಲ್ಲಿ ಯಾವ ಒಂದು ಫೋಟೋ ಕ್ಯಾಪ್ಚರ್ ಆಗುತ್ತೋ ಆ ಒಂದು ಫೋಟೋ ಇಲ್ಲಿ ಬರುತ್ತೆ, ನಿಮ್ಮ ಹೆಸರು ಇಲ್ಲಿ ಬರುತ್ತೆ. ಹಾಗೆಯೇ ಸಿಸ್ಟಮ್ ನಂಬರ್ ಇಲ್ಲಿ ಬರುತ್ತೆ, C001 ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಸಿಸ್ಟಮ್ ನಂಬರ್ ಬರುತ್ತೆ. ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಇಲ್ಲಿ ಒಂದು ನಿಮ್ಮ ರೋಲ್ ನಂಬರ್ ಕೊಡಬೇಕಾಗುತ್ತೆ. ಅದ್ರ ಕೆಳಗಡೆ ಪಾಸ್ವರ್ಡ್, ಅಂದರೆ ನಿಮ್ಮ ಪಾಸ್ವರ್ಡ್, ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಸೊ ಇಷ್ಟು ಕೊಟ್ಟಾದಮೇಲೆ ಸೈನ್ ಇನ್ ಮಾಡ್ಕೊಬೇಕಾಗುತ್ತೆ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ಇನ್ಸ್ಟ್ರಕ್ಷನ್ ಇದೆಯಲ್ಲ, ಇದು ಇಂಗ್ಲೀಷಲ್ಲೇ ಬರ್ತಿದೆ. ಯಾಕಂದರೆ ನೀವು ಅಲ್ಲಿ ಯಾವಾಗ ಎಕ್ಸಾಮ್ ನೀವು ಬರೆಯೋದಕ್ಕೆ ಹೋಗ್ತೀರಾ ಆವಾಗ ನೀವು ಯಾವುದೋ ಒಂದು ಲ್ಯಾಂಗ್ವೇಜ್ ನಿಮ್ಗೆ ಅರ್ಥ ಆಗುತ್ತೋ ಆ ಒಂದು ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕನ್ನಡ ಅಂತಲೂ ಇದೆ. ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಕನ್ನಡ ಬರೋದಿಲ್ಲ, ಯಾಕಂದರೆ ಈ ಒಂದು ಲ್ಯಾಂಗ್ವೇಜ್ ಫಿಕ್ಸ್ ಆಗಿದೆ, ಇಂಗ್ಲೀಷ್ ಲ್ಯಾಂಗ್ವೇಜು. ನೀವು ಏನಾದರೂ ಎಕ್ಸಾಮ್ ಬರೆಯೋಕೆ ಹೋದಾಗ ಅಲ್ಲಿ ನೀವು ಯಾವ ಒಂದು ಲ್ಯಾಂಗ್ವೇಜ್ ಕೊಡ್ತೀರೋ ಆ ಒಂದು ಲ್ಯಾಂಗ್ವೇಜ್ ಇಲ್ಲಿ ಬರುತ್ತೆ. ಇದೆಲ್ಲ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೊಬೇಕಾಗುತ್ತೆ. ಇದಿಷ್ಟು ಓದ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ದಿ ಇನ್ಸ್ಟ್ರಕ್ಷನ್ ಆರ್ ನಾಟ್ ಅವೈಲಬಲ್ ಇನ್ ಚೂಸನ್ ಲ್ಯಾಂಗ್ವೇಜ್. ಅಂದರೆ ನೀವು ಯಾವ ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರೋ ಆ ಒಂದು ಲ್ಯಾಂಗ್ವೇಜಲ್ಲಿ ಸಿಗೋದಿಲ್ಲ, ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಅಂತ ಹೇಳಿರೋದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಚೂಸ್ ಯುವರ್ ಡಿಫಾಲ್ಟ್ ಲ್ಯಾಂಗ್ವೇಜ್. ಇಲ್ಲಿ ನೀವು ಯಾವ ಒಂದು ಲ್ಯಾಂಗ್ವೇಜ್ ನಿಮಗೆ ಸೂಟಬಲ್, ನಿಮಗೆ ಅರ್ಥ ಆಗುತ್ತೋ ಆ ಒಂದು ಲ್ಯಾಂಗ್ವೇಜನ್ನು ಇಲ್ಲಿ ಕೊಡಬೇಕಾಗುತ್ತೆ. ನೀವು ಯಾವ ಒಂದು ಲ್ಯಾಂಗ್ವೇಜ್ ಕೊಡ್ತೀರೋ ಆ ಒಂದು ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ಬರ್ತವೆ. ಇಂಗ್ಲೀಷ್ ಕೊಟ್ಟರೆ ಇಂಗ್ಲೀಷಲ್ಲಿ ಬರ್ತೈತೆ, ಕನ್ನಡ ಕೊಟ್ಟರೆ ಕನ್ನಡದಲ್ಲಿ ಬರ್ತೈತೆ. ಅದ್ರ ಜೊತೆಗೆ ಇಲ್ಲಿ ಹೀಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ, ಅಂದರೆ ಮೌಸ್ ನೀವು ಸೆಂಟ್ರದಲ್ಲಿ ಕಸರ್ ಇರುತ್ತಲ್ಲ, ಅದನ್ನು ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ ಕಾಣುತ್ತೆ ಚಿಕ್ಕದಾಗಿ. ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ರೈಟ್ ಮಾರ್ಕ್ ಬರುತ್ತೆ. ಇದಿಷ್ಟು ಕೊಟ್ಟಾದಮೇಲೆ ಕೆಳಗಡೆ ಹೀಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡೆ ಐ ಆಮ್ ರೆಡಿ ಟು ಬಿಗಿನ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ತಕ್ಷಣಕ್ಕೆ ಬರೋದಿಲ್ಲ, ಯಾಕಂದರೆ ಟೈಮ್ ಓಡ್ತಿರ್ತಿರೋದು. ಆ ಟೈಮ್ ಮುಗಿದಾದ್ಮೇಲೆ ನಿಮಗೆ ಒಂದು ಕ್ವಶನ್ಸ್ ಬರ್ತವೆ. ಈಗ ನಾನು ಮಾಕ್ ಟೆಸ್ಟ್ ಆಗಿರೋದನ್ನ ಡೈರೆಕ್ಟ್ ಹೋಗಿ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಕ್ವಶನ್ಸ್ ನಂಬರ್ಸ್ ಎಷ್ಟಿದೆ, ನಿಮಗೆ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಅತಿ ಹೆಚ್ಚಾಗಿ ಗೊತ್ತಿದೆಯೋ, ರೀಸ್ನಿಂಗ್ ಗೊತ್ತಿದೆಯಾ, ರೀಸ್ನಿಂಗ್ ಫಸ್ಟ್ ಅಟೆಂಡ್ ಮಾಡಿ. ಅಥವಾ GK ಗೊತ್ತಿದೆಯಾ, GK ಫಸ್ಟ್ ಅಟೆಂಡ್ ಮಾಡಿ. ಮ್ಯಾಥ್ಸ್ ಗೊತ್ತಿದ್ರೆ ಮ್ಯಾಥ್ಸ್ ಅಟೆಂಡ್ ಮಾಡಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು ಜನರಲ್ ನಾಲೆಡ್ಜ್, GK ಸೆಲೆಕ್ಟ್ ಆಗಿದೆ. ನಮ್ಗೆ GK ಬೇಡ, ನಾವು ಫಸ್ಟ್ ಅಟೆಂಡ್ ಮಾಡೋದೇ ರೀಸ್ನಿಂಗ್ ಅಂತ ಅನ್ನೋದಾದರೆ ಇಲ್ಲಿ ಲಾಜಿಕಲ್ ರೀಸ್ನಿಂಗ್ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಲಾಜಿಕಲ್ ರೀಸ್ನಿಂಗ್ ಎಷ್ಟು ಪ್ರಶ್ನೆಗಳಿದಾವೋ ಅಷ್ಟು ಪ್ರಶ್ನೆಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕ್ವಶನ್ ಬಂದು ಈ ರೀತಿ ಬರುತ್ತೆ ನೋಡ್ಬೋದು. ಇಲ್ಲಿ 4 ಆಪ್ಷನ್ಸು ಬಂದಿದ್ದಾವೆ. ಕ್ವಶನ್ ಓದ್ಕೊಂಡು ಸರಿಯಾದ ಉತ್ತರ ನೀವು ಕೊಡಬೇಕಾಗುತ್ತೆ. ಯಾವ ಒಂದು ಆಪ್ಷನ್ ಕರೆಕ್ಟ್ ಆಗಿದೆಯೋ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ, ನೀವು ಪ್ರಶ್ನೆ ನಾನು ಆಪ್ಷನ್ B ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇರಲಿ, ತಪ್ಪ ಸರಿಯಾಗಿ ಗೊತ್ತಿಲ್ಲ, ಬಟ್ ಈ ಒಂದು ಆಪ್ಷನ್ ಯಾವ ಒಂದು ಆನ್ಸರ್ ಕರೆಕ್ಟ್ ಆಗಿದೆಯೋ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೇವ್ ನೆಕ್ಸ್ಟ್ ಬಟನ್ ಮೇಲೆ ಕಂಪಲ್ಸರಿ ಕೊಡಲೇಬೇಕು. ಯಾಕಂದರೆ ನೀವು ಅದು ಕೊಡಲಿಲ್ಲ ಅಂದರೆ ನೀವು ಆನ್ಸರ್ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಕಂಪಲ್ಸರಿ ಕೊಡಲೇಬೇಕಾಗುತ್ತೆ. ಸೇವ್ ನೆಕ್ಸ್ಟ್ ನಾನು ಕೊಟ್ಟಾಗಿದೆ. ಇವಾಗ ಸೆಕೆಂಡ್ ಕ್ವಶನ್ ನಂಬರ್ 2ಗೆ ಹೋಗಿದೆ. ಸೊ ನೀವೇನಾದರೂ ಆನ್ಸರ್ ಮಾಡಿದರೆ ಈ ಒಂದು 1 ಇದೆಯಲ್ಲ, ಅದು ಹಸಿರು ಬಣ್ಣದಲ್ಲಿ ಗ್ರೀನ್ ಕಲರಾಗಿ ಬರ್ತೈತೆ. ನೀವು ಅಟೆಂಡ್ ಮಾಡಿದ್ರೆ ನಾನು ಲಾಸ್ಟಲ್ಲಿ ತೊಗೊತೀನಿ ಆ ಒಂದು ಪ್ರಶ್ನೆ, ನಮಗೆ ಈಗ ಬೇಡ ಅಂತ ಅನ್ನೋದಾದರೆ ಇಲ್ಲಿ ವಿಮರ್ಶೆಗಾಗಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಸೆಕೆಂಡ್ ಕ್ವಶನ್ನು ಒಂದು ಪರ್ಪಲ್ ಕಲರ್ ಆಗಿ ಹೈಲೈಟ್ ಆಗುತ್ತೆ. ನೆಕ್ಸ್ಟು ನೀವು 3ನೇ ಕ್ವಶನ್ಗೆ ಹೋಗ್ತೀರಾ. ಸೊ ಇದು ಒಂದು ಬೇಸಿಕ್ ನಾಲೆಜ್ ತಿಳ್ಕೊಂಡಿರಬೇಕು.
ಅಂದರೆ ಇದು ಯಾಕೆ ಈ ಒಂದು ಕಲರ್ ಕೊಟ್ಟಿದ್ದಾರೆ ಅಂದರೆ ಪ್ರಶ್ನೆ ಬಿಟ್ಟಿದ್ದೀರಾ ಆ ಒಂದು ಪ್ರಶ್ನೆ ಯಾವ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತಾನೆ ಆ ಒಂದು ಸಬ್ಜೆಕ್ಟಲ್ಲಿ ಎಷ್ಟು ನಾನು ಪ್ರಶ್ನೆಗಳು ಬಿಟ್ಟಿದ್ದೀನಿ ಆ ಒಂದು ಪ್ರಶ್ನೆಗಳಿಗೆ ಈಗ ಆನ್ಸರ್ ಮಾಡ್ಬೋದಂತ ನೀವು ಲಾಸ್ಟಲ್ಲಿ ಚೆಕ್ ಮಾಡ್ಕೊಬೋದು. ನೆಕ್ಸ್ಟು ಇದು ರೆಡ್ ಕಲರ್ ಬಂದು ನೀವು ಇನ್ನೂ ಅಟೆಂಡ್ ಮಾಡಿಲ್ಲ ಅಂತ, ಈಗ ಒಂದು ಜಸ್ಟ್ ನೀವು ಆ ಒಂದು ಕ್ವಶನಲ್ಲಿ ಇದ್ದೀರಾ ಅಂತ. ಇದಿಷ್ಟು ನಿಮ್ಮ ಒಂದು ಅಗ್ನಿವೀರ ಜನರಲ್ ಡ್ಯೂಟಿ ನಾನು ಇವತ್ತು ತೋರಿಸ್ತಿರುವಂಥದ್ದು. ಸೊ ಇದೇ ರೀತಿ ನಿಮ್ಮ ಸಿಸ್ಟಮಲ್ಲೂ ಸಹ ಬರುತ್ತದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೀವು ಆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ರೆ ಈ ಒಂದು ನಿಮ್ಮ ಫೋನಲ್ಲಿ ಲಾಗಿನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಅಲ್ಲಿ ಅಷ್ಟು ಡೌಟ್ಸ್ ಬರೋದಿಲ್ಲ. ಯಾವ ಒಂದು ಲ್ಯಾಂಗ್ವೇಜ್ ನಿಮಗೆ ಸೂಟೇಬಲ್ ಆ ಒಂದು ಲ್ಯಾಂಗ್ವೇಜು ಫಸ್ಟ್ ಅಟೆಂಡ್ ಮಾಡ್ಕೊಳ್ಳಿ. ಸೊ ಜಿ ಕೆ ಇದ್ದರೆ ಜಿ ಕೆ ನಿಮಗೆ ಅತಿ ಹೆಚ್ಚಾಗಿ ಗೊತ್ತಿದೆ ಅಂದರೆ 15 ಪ್ರಶ್ನೆಗಳಿರ್ತವೆ. 15 ಪ್ರಶ್ನೆ ಆದಮೇಲೆ ಅದೇ ಆಟೋಮೆಟಿಕ್ಕಾಗಿ ಬೇರೆ ಒಂದು ಸಬ್ಜೆಕ್ಟ್ಗೆ ಹೋಗ್ತೈತೆ. ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ವಂದೇ ಮಾತರಂ.